ಚಂದನ್ ಗೌಡ್ರೆ ಯಾಕ್ರಿ ಎದ್ರಿಕೋಬಿಟ್ರಿ? ಡಿಬೇಟಿಗೆ ಬಯ್ಯ ಅಂದ್ರೆ ಬರಲ್ಲ. ಇಲ್ಲಿ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಕತೆ ಹೊಡಿತೀಯ ಲೋಫರ್ ನನ್ನ ಮಗನೇ. ಏನು ಆಟ ಅನ್ಕೊಬಿಟ್ಟಿದೀಯ ನಮ್ಮನ್ನ? ಏನು ನಮ್ಮನ್ನೇನು ನಾಯಿಗಳು ಅನ್ಕೊಬಿಟ್ಟಿದೀಯ ನೀನು? ನಿನ್ನ ಮೇಲೆ ಅಲಿಗೇಷನ್ ಮಾಡಿದ್ದೀನಿ, ನಾನು ಅದನ್ನು ಪ್ರೂವ್ ಮಾಡ್ತೀನಿ. ನಿನ್ನದೇ ಚಾನಲಲ್ಲಿ ಕೂತ್ಕೊಂಡು ನಿನಗೆ ಹೆಂಗೆ ಬೇಕೋ ಅದನ್ನು ಕಟ್ಟು ಪೇಸ್ಟ್ ಮಾಡಿ ಎಷ್ಟೋ ವಿಷಯನ ಮಂಜು ಬ್ರೋ ಅದು ಸುಳ್ಳು ಹೇಳಿದೀಯಾ. ನೀವು ಮಂಜು ಬ್ರೋ ಚಾನಲಲ್ಲಿ ನಿಮಗೆ ಕ್ಲಾರಿಟಿ ಬೇಕು, ಈ ವಿಡಿಯೋ ಬೇಕೆ ಅಂತಂದರೆ ದಯವಿಟ್ಟು ಮಂಜು ಬ್ರೋ ಚಾನಲ್ನ ಹೋಗಿ ನೋಡಿ. ಈ ಅಪ್ಪನ ಬಂಡವಾಳನ ಆ ಅಪ್ಪ ನೀಟಾಗಿ ಬಿಚ್ಚಿಟ್ಟವ್ರೆ, ಸರಿನಾ? ಇದೇ ಏನು ಇದೇ ಈ ಚಂದನ್ ಗೌಡ ಇದ್ದಾರೆ. ಚಂದನ್ ಗೌಡ್ರು ಹೇಳ್ತಾರೆ, ನಾನು ಯಾವುದೇ ಚಾನಲಲ್ಲಿ ಆದ್ರೂ ನೀನು ಎಲ್ಲಿ ಕರೀತೀಯೋ ಅಲ್ಲಿ ಬಂದು ನಾನು ಪ್ರೂವ್ ಮಾಡು, ಅದೇನೋ ಮಾಡ್ಬಿಡ್ತೀನಿ, ನಾನು ಹುಚ್ಚ ಕುಡಿದ್ಬಿಡ್ತೀನಿ ನಾನು. ಕುಡಿ ಬಾ, ಈಗ ನೀನು ಬಂದಿಲ್ಲ ಅಲ್ವಾ ನೀನು? ಇವಾಗ ನನ್ನ ಹತ್ರ 2 ಲಕ್ಷ ಇಸ್ಕೊಂಡವನೆ ಅಂತಂದಲ್ವಾ? ನೋಡ್ರಪ್ಪ, ಅದೇ ಆಡಿಯೋ ಆ ಕ್ಯಾಶಿಯರ್ ಹತ್ರ ಮಾತಾಡಿರುವಂಥ ಆಡಿಯೋನ ನಿಮಗೆ ಶೋ ಮಾಡ್ತೀನಿ ನೋಡ್ರಪ್ಪ. ಹೇಳೋ ಸುಮಂತ ಯಾಕೋ ಯಾವನೋ ಒಬ್ಬ ಕಮೆಂಟ್ ಹಾಕಿದ ಮೆಸೇಜ್ ಮಾಡೋದಂತೆ ಚಂದನ್ ಗೌಡಂಗೆ, ಏನಂತ ಮಾಡಿದ್ನು ಅಂತ. ಮಾಳ್ಗಳ ಆದರ್ಶ ಬರಲಿರೋದು ನೀವೇ ಅಲ್ವೇ? ಹೌದು, ನಾವೇ ಇರೋದು. ಮಾಳ್ಗಳ ಆದರ್ಶ ಬರಲಿ ಅವ್ನು ನನಗೆ ಫ್ರೆಂಡ್ ಆಗಿದ್ನಂತೆ. ಯಾರು? ಅವ್ನು ಯಾರೋ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಅವನು ಯಾರು ಫ್ರೆಂಡ್ ಆಗಿರೋದು ಮಾಳ್ಗಳ ಆದರ್ಶ ಬರದಲ್ಲಿ? ಗೊತ್ತಿಲ್ಲ ಅವ್ನು ಯಾರು ಅಂತ. ಚಂದನ್ ಗೌಡ ಮೆಸೇಜ್ ಹಾಕಿರೋದಂತೆ, ಅವನ ಐಡಿನೂ ತೋರಿಸಿಲ್ಲ. ಅವನೇನಂತ ಮಾಡಿರೋದು, ಅಣ್ಣ ಇವನು ಚಂದನ್ ಗೌಡ ಅಲ್ಲಿ ಬಾರಲ್ಲಿ ಇದ್ದಾಗ 2 ಲಕ್ಷ ದುಡ್ಡು ಇಸ್ಕೊಂಡು ಧರ್ಮಸ್ಥಳದ ಪರ ಮಾತಾಡ್ತಾ ಇದ್ದದ್ದು ಅಂತ ನಾನು ಎಲ್ಲ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಂತೆ. ಅವನು ಕೇಳಿಸ್ಕೊಂಡಂತೆ. ಇವಾಗ ನಿಜ ಹೇಳಿ, ಅಲ್ಲಿ ಇದ್ದಾಗ ನಾನು ಏನಾಯ್ತು ಹಿಂಗಾಯ್ತು ಅಂತ ಹೇಳಿ. ಯಾ ದುಡ್ಡು ಇಸ್ಕೊಂಡಿಲ್ಲ, ಏನು ಇಸ್ಕೊಂಡಿಲ್ಲ. ನೀನ್ ಇಲ್ಲಿ ಬಂದೆ, ಕೆಲಸ ಮಾಡ್ದೆ, ಸಂಬಳ ಇಸ್ಕೊಂಡೆ ಹೋದೆ, ಅಷ್ಟೇ ಕಣ ಪಿಕ್ಚರ್. ನಾನ್ ಧರ್ಮಸ್ಥಳ ಪರ ಬಂದಾಗ ನೀವೆಲ್ಲ ಹೇಳಿದ್ರಿ, ಯಾಕೆ ಎಲ್ಲ ಒಂದ್ ಕಡೆ ಹೋದ್ರೆ ನೀವೇ ಒಂದ್ ಕಡೆ ಹೋಯ್ತಿ ಅಂತ. ಅವಾಗ ನಾನು ಏನಂದೆ ಅಣ್ಣ? ಸುಮ್ನೆ ಆದ್ವಲ್ಲಪ್ಪ ಎಲ್ಲ ಹೇಳಿ. ಅವಾಗ ನಾನು ಯಾವ್ದಾದ್ರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದೀನಿ ಅಂತ ಹೇಳಿದನ? ಇಲ್ಲ ಇಲ್ಲಪ್ಪ, ಆತರ ಎಲ್ಲ ಏನಿಲ್ಲ. ಅದಕ್ಕೆ ಚಂದನ್ ಗೌಡ್ರು ಹಿಂಗೆ ವಿಡಿಯೋ ಪ್ರಸಾರ ಮಾಡಿದ್ಮೇಲೆ ಎಲ್ಲ ಬಂದು ನನ್ಗೆ ಬೈತವ್ರೆ. ಅದೇ ವಿಚಾರದಿಂದನೇ ಬೈತಾ ಇರೋದು. ಈಗ ಮಾಳ್ಗಾಲದಲ್ಲಿ ಕೆಲಸ ಮಾಡ್ತಿದ್ದಾಗ ನೀನು ಇಸ್ಕೊಂಡಿದ್ಯಂತೆ ಅಂತ. ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡ್ಬಿಟ್ಟು, ಆ ಬಾರಲ್ಲಿ ನೀವೇ ಅಲ್ವೇ ಕೆಲಸ ಮಾಡ್ತಾ ಇರೋದು, ನಮ್ಮ ಜೊತೆ ಕೆಲಸ ಮಾಡಿದ್ದು ನೀವೇ ಅಲ್ವೇ ಅಂತ ಅಂದೆ. ಹೌದು, ಇನ್ನೂ ಮಾಡ್ತಾವೆ, ಇಲ್ಲೇ ಕೆಲಸ ಮಾಡ್ತಾವೆ. ಯಾರಾದ್ರೂ ಬಂದು ನಿಮ್ಮ ಹತ್ರ ಬೇಕಾದ್ರೆ ಕ್ಲಾರಿಟಿ ತಗೋಬಹುದು. ಯಾರ ಬರ್ಲಿ, ನಮ್ಮನ್ನ ಅದ್ಕೇನಂತೆ. ಸರಿ ಸರಿ ಅಣ್ಣ, ಆಯ್ತು. ಸರಿ ತಮ್ಮ, ಆಯ್ತು. ಇದು ಯಾವನೋ ಇವರು ಫೇಕ್ ಐಡಿ ಕಮೆಂಟ್, ಅಲ್ಲಿ ಕಮೆಂಟ್ ಡಿ ಪಿ ಯಾವ್ದು ಗೊತ್ತಾ? ಧೋನಿ ವಿರಾಟ್ ಕೊಹ್ಲಿ, ಹೌದಲ್ವಾ? ನಾನು ವಿರಾಟ್ ಕೊಹ್ಲಿ ಫ್ಯಾನ್ ಅಲ್ವಾ? ನಾನು ವಿರಾಟ್ ಕೊಹ್ಲಿ ಫ್ಯಾನ್ ಆಗಿದ್ದೆ. ವಿರಾಟ್ ಕೊಹ್ಲಿ ನನ್ನ ವಿರುದ್ಧವಾಗಿ 2 ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ ಅಂತ ವಿರಾಟ್ ಕೊಹ್ಲಿಗೆ ನನಗೆ ಕನ್ಸಲ್ಲಿ ಹೇಳಿರ್ಬೇಕು. ವಿರಾಟ್ ಕೊಹ್ಲಿಗೆ ಕಿರಿಕೀರ್ತಿ ಅವ್ರು ಬಂದ್ಬಿಟ್ಟು 2 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಅಂತ. ವಿಪರ್ಯಾಸ ಏನು ಗೊತ್ತಾ ನಿಮಗೆ? ನಾನು ಬಾರಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಕಿರಿಕೀರ್ತಿ ಅವ್ರ ಪರಿಚಯನೇ ಇರಲಿಲ್ಲ. ನನಗೆ ಪರಿಚಯ ಇದ್ದದ್ದು ವಿಕಾಸ್ ಶಾಸ್ತ್ರಿಯವರು. ಅದು ಪರಿಚಯ ಆಗಿ ಒಂದೆರಡು ತಿಂಗಳು ಆಗಿತ್ತಷ್ಟೇ. 2 ತಿಂಗಳ ನಂತರ ವಿಕಾಸ್ ಶಾಸ್ತ್ರಿ ಅವರು ಯಾವುದೇ ಕಾರಣಕ್ಕೂ ನನ್ನ ಹತ್ರ ಆ ಫಂಡಿಂಗ್ ಬಗ್ಗೆ ಆಗಲಿ, ಈ ದುಡ್ಡಿನ ಬಗ್ಗೆ ಆಗಲಿ ನನ್ನ ಹತ್ರ ಮಾತಾಡಿಲ್ಲ. ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಕ್ವಶನ್ ಕೇಳ್ತಾ ಇದ್ದೆ ಅಷ್ಟೇ. ನಾನು ಧರ್ಮಸ್ಥಳದ ಪರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ದವ್ರಪ್ಪ. ನಾನು ಧರ್ಮಸ್ಥಳದ ಪರ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದವರು. ನಾನು ಬಾರಲ್ಲಿದ್ದು ಈ ಚಂದನ್ ಗೌಡ ಹೆಂಗೆ ಗೊತ್ತಾಯ್ತು ಅಂತಂದರೆ, ಈ ಚಂದನ್ ಗೌಡ್ರ ಫ್ರೆಂಡ್ ಆಗಿರುವಂಥ ಪ್ರತಾಪ್, ಅವಣ್ಣ ಬಾರ್ ಓನರು, ಅವರಿಂದ ಈ ಚಂದನ್ ಗೌಡಂಗೆ ಇದೇ ಬಾರಲ್ಲಿದ್ದ ಅಂತ ಗೊತ್ತಾಗಿರೋದು. ಇವನು ಕತೆ ಕಟ್ಬಿಟ್ಟು MS ಧೋನಿ, ವಿರಾಟ್ ಕೊಹ್ಲಿ ಡಿ ಪಿ ಹಾಕಂದು ಏನು ಕತೆ ಕಟ್ತೀಯ ಲೋಫರ್ನಗಳ ತಂದು? ಏನು ಅನ್ಕೊಬಿಟ್ಟಿದ್ದೀರಿ? ನಾವು ತಾಳ್ಮೆಯಿಂದ ಕಾಯ್ತಾನೆ ಇರ್ತೀವಿ. ಎಲ್ಲೋ ಬೇಡ, ಒಂದು ಮರ್ಯಾದೆ ಇತ್ತು, ಬಂದು ಡಿಬೇಟಿಗೆ ಕೂರ್ತಾನೆ ಅಂತ. ಇವಾಗ ಕೇಳ್ತಾ ಇದ್ರಲ್ಲಪ್ಪ, ಡಿಬೇಟಿಗೆ ಕೂರು ಅವನ ಜೊತೆ, ಅವನ ಹತ್ರ ನೀನು ಸಾಬೀತು ಮಾಡ್ಕೊ ಅಂತ ನಮ್ಮ ಎವಿಡೆನ್ಸ್ ಸಮೇತ ಬಂದಿದ್ವಲ್ಲ. ಡಿಬೇಟಿಗೆ ಯಾಕೆ ಕೂರಲಿಲ್ಲ? ಯಾಕೆ ಭಯ ಆಗೋಯ್ತಾ? ಇವನ ಚಾನಲಲ್ಲಿ ಕಟ್ಟು ಪೇಸ್ಟು ಮಾಡಿ ಇವ್ನಿಗೆ ಹೆಂಗೆ ಬೇಕಂಗೆ ವಿಡಿಯೋ ಮಾಡ್ಕೋಬೋದಲ್ಲ, ಆಮೇಲೆ ನಮ್ಗೆ ಹೆಂಗೆ ಬೇಕಂಗೆ ಅಪಪ್ರಚಾರ ಮಾಡ್ಬೋದಲ್ಲ. ಅದಕ್ಕೆ ಇವನ ಚಾನಲಲ್ಲಿ ಬಂದು ಕೂತ್ಕೊಂಡು ವಿಡಿಯೋ ಮಾಡ್ತಾನೆ. ಅದೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಅದು ಏನು ಇವನ ಚಾನಲ್ ಏನು ಅಷ್ಟು ದೊಡ್ಡ ಚಾನಲಲ್ಲ. ಮೇನ್ ಸ್ಟ್ರೀಮ್ ಮಾಧ್ಯಮಗಂಟ ಏನು ದೊಡ್ಡ ಚಾನಲ್ ಇವನು 5 ವರ್ಷದಿಂದ ಅದೇನೇ ಕಿತ್ತಬಾಗ್ತಾವನೆ. ಇವನು 5 ವರ್ಷದಿಂದ ದಬಾಗ್ತಾ ಇರೋದಾನೆ. ಇವ್ನ 5 ವರ್ಷ ಮಾಡ್ದಂಗೆ ನಾನು 5 ವರ್ಷ ಮಾಡಿದ್ರೆ ಇವ್ನ ಲೆವೆಲ್ಗೆ ಹೋಯ್ತೀನಿ, ಇವ್ನ ಲೆವೆಲ್ಗಿಲ್ಲ ಅಂತಂದ್ರೆ ನಾನು ಏನೋ ಚೈಲ್ಡಾ? ಚೈಲ್ಡ್ ಗಟ 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 ಇದೇ ಯಾರಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿಗೆ ಬಿಟ್ಬಿಡಿ ಅಂತಂತ ಇದೆ, ರೆಕಾರ್ಡ್ ಇಲ್ಲ ಅಂತ ಅನ್ಕೊಂಡಿದ್ಯಾ? ಬೇಡ, ನಿನ್ನಂಥ ಚೀಪ್ ಮೆಂಟಾಲಿಟಿ ನನಗಿಲ್ಲ, ಇನ್ನೊಬ್ರನ್ನ ತುಳಿಯೋದು ನನಗಿಲ್ಲ. ರೆಕಾರ್ಡ್ ಇಲ್ಲ ಅಂತ ಅನ್ಕೊಂಡಿದ್ಯಾ? ಯಾರು ಗಡ ಗಡ ಅಂತ ನಡ್ಬಿಟ್ಟು ಯಾರ್ಯಾರ ಕೈಲಿ ಫೋನ್ ಮಾಡಿಸಿದೆ ಇಲ್ಲಿಗೆ ಬಿಟ್ಬಿಡಿ ಯಾಕೆ ಅನ್ಬೇಕು? ಯಾಕೆ ಬಿಡಬೇಕು ನಿನ್ನ? ಯಾಕೆ ಬಿಡಬೇಕು? ಇದೇ ನೀನು 1 ತಿಂಗಳಾದರೆ ಸಮೀರ್ ವಿಡಿಯೋ ಮಾಡಿ 3 ದಿನದ ನಂತರ ಒಂದು ವಿಡಿಯೋ ಮಾಡ್ತೀಯ.
ಯಾವ ವಿಡಿಯೋ ಮಾಡ್ತೀಯ ನೀನು? ನನಗೆ ಫಂಡಿಂಗ್ ಬಂದಿತ್ತು, ನನಗೆ ಫಂಡ್ ಮಾಡೋಕ್ಕೆ ಬಂದಿದ್ರು ಅಂತ ವಿಡಿಯೋ ಮಾಡ್ತೀಯಲ್ಲ, ಆ ವಿಡಿಯೋನ ಡಿಲೀಟ್ ಮಾಡಿದ್ಯಾ ಏನೋ? ಧರ್ಮಸ್ಥಳದವ್ರು ಡಿಲೀಟ್ ಮಾಡಿಸಿದ್ರೆ ನಿನಗೆ ಆ ವಿಡಿಯೋನ? ಅದೇ ನೀನು ಪುಂಡಾಗಳು ಗುಂಡಾಗಳು ಅಂತ ನೀನು ಯೂಟ್ಯೂಬರ್ಗೆ ಹೋದಾಗ ಡಿಲೀಟ್ ಮಾಡಿಸ್ತಾ ಇರುವಂಥ ವಿಡಿಯೋನ ನಿನಗೆ ಇವಾಗ ಡಿಲೀಟ್ ಮಾಡಿಸ್ತಾರಾ? ಧರ್ಮಸ್ಥಳದವರು ಹುಚ್ಚುವರೆಗೆ ಡಿಲೀಟ್ ಮಾಡ್ಸೋಕ್ಕೆ ಅಲ್ವಾ? ಧರ್ಮಸ್ಥಳದ ಪರ ಮಾತಾಡಿರೋ ವಿಡಿಯೋನ ಡಿಲೀಟ್ ಮಾಡ್ಸಕ್ಕೆ ಅವ್ರಿಗೆ ಹುಚ್ಚರ. ಚಂದನ್ಗೌಡ ಕೇಳೋ, ನೀನೇ ಇದು ಡಿಲೀಟ್ ಮಾಡಿಬಿಟ್ಟು ಕತೆ ಕಟ್ಟಿಯಾ ಫುಟೇಜ್ನ ಮಾತ್ರ ಇಲ್ಲ ಅನ್ಕೊಂಡಿದ್ಯಾ? ಕೇಳೋ ಇಲ್ಲಿ ಹೇಳ್ತೀನಿ, ನಿನಗೆ ಮರ್ಯಾದೆ ಕೊಡಬೇಕು ಅಂತ ಅನ್ಸಲ್ಲ ನನಗೆ. ಯಾಕಂತಂದ್ರೆ ನೀನು ನನಗೆ ಮರ್ಯಾದೆ ಕೊಟ್ಟಿದ್ರೆ ನಾನು ನಿನಗೆ ಮರ್ಯಾದೆ ಕೊಡ್ತಿದ್ದೆ. ಗಿವ್ ರೆಸ್ಪೆಕ್ಟ್ ಅಂಟೆ. ಮುದಿಯಾ ಕೇಳೋ ಇಲ್ಲಿ, ಕೇಳಿಲಿ. ನೀನು ಹೇಳ್ದೆ ಅಲ್ವೇ ನನಗೆ ಫಂಡೇ ಬಂದಿಲ್ಲ ಅಂತ. 50 ಲಕ್ಷ ದುಡ್ಡು ಹೆಂಗೆ ಆಮೇಲೆ ಇನ್ನೊಂದು ಕ್ಲಿಯರಾಗಿ ಮೆನ್ಷನ್ ಹೇಳ್ತಾವನಿ, ಚಪ್ಪಲಿ ತಗೊಂಡು ಹೊಡೆದ್ಬಿಡ್ತೀನಿ. ನನ್ನ ಬಗ್ಗೆ ಏನಾರು ಅಪಪ್ರಚಾರ ಮಾಡಿದ್ರೆ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತಾನೆ, 50 ಲಕ್ಷ ನೀನು ದುಡ್ಡು ಇಸ್ಕೊಂಡಿದ್ಯಾ ಅಂತ ನಾನು ಎಲ್ಲೂ ಹೇಳಿಲ್ಲ. ಯಾವುದಾದ್ರೂ ಇಂಟರ್ವ್ಯೂವಲ್ಲಿ ನಾನು ನೀನು 50 ಲಕ್ಷ ದುಡ್ಡು ಇಸ್ಕೊಂಡಿದ್ಯಾ ಅಂತ ನಾನು ಹೇಳಿದಿದ್ರೆ, 50 ಲಕ್ಷ ಫಂಡ್ ಆಗಿದೆ ಅಂತ ಹೇಳಿದಿದ್ರೆ ನೀನು ತೋರಿಸ್ಬಿಡು. ನಾನು ಹೇಳಿರೋದು 50 ಲಕ್ಷ ದುಡ್ಡು ಎಲ್ಲಿಂದ ಬಂತು ಅಂತ. ಇಲ್ಲಿಂದ ಬತ್ತಪ್ಪ ಅಂತ ಕ್ಲಾರಿಟಿ ಕೊಡು. ಯಾಕೆ ಮೀಟ್ರ್ ಇಲ್ವಾ? ಅದ್ರ ಬಗ್ಗೆ ಮಾತಾಡಿಲ್ಲ ನೀನು, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಯಾಕೆ ಮೀಟ್ರ್ ಇಲ್ವಾ? ನಿನ್ನ ಯೋಗ್ಯತೆಗೆ ಅಷ್ಟು ಬೆಂಕಿ ಸಿಗಾಕ. ನಿನ್ನ ಯೋಗ್ಯತೆ ಏನು ಅಂತ ರಿಪಬ್ಲಿಕ್ ಕನ್ನಡದವರು ಬಿಚ್ಚಿ ಎಳಿತೀವಿ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ನೀನು ಬಂದಿಲ್ವಾ? ನಿನ್ನನ್ನು ಇವರು ದೊಡ್ಡ ಯೂಟ್ಯೂಬರು ಅಂತಂದ್ರೆ ನ್ಯಾಷನಲ್ ನಿನ್ನ ಹತ್ರ ಮೀಟ್ರು ದಮ್ಮು ಅದೇನೋ ಮಾತಾಡ್ತೀಯಲ್ಲ, ತಿಕ್ಕದಲ್ಲಿ ದಮ್ಮು ಅನ್ನೋದಿದ್ರೆ, ನೀನು ಗಂಡಸೇ ಆಗಿದ್ರೆ ಬಾ ಡಿಬೇಟ್ಗೆ ಬಾ. ನಾನೇ ಓಪನ್ ಆಗಿ ಇದೇ ಬಾಲಕ ಇದೇ ಮುದಿನಿಗೆ ಹೇಳ್ತಾ ಇದ್ದೀನಿ, ಬಾ ಡಿಬೇಟ್ಗೆ. ಬರಲ್ಲ ಗಾಯ್ಸ್, ಬರಲ್ಲ. ಈ ನನ್ನ ಮಗ ಬರಲ್ಲ. ಬರೀ ನನ್ನ ಮಗ ಬಿಟ್ಕೊಂಡೆ ಜೀವನ ಮಾಡ್ಬಿಟ್ಟ. ನೀವು ಅದು ನಂಬ್ಕೊಂಡು ನನಗೆ ಬಾಯಿ ಬಂದಂಗೆ ಬೋದ್ರಿ. ನನಗೆ ಇವನ ವಿರುದ್ಧ ಮಾತಾಡಿ ನನಗೆ ಏನಾಗಬೇಕಾಗಿದೆ ಹೇಳಿ? ಇಷ್ಟು ದೊಡ್ಡ ನಾನು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಏನಿದೆ? ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾನು ಬೆಳಿತೀನಿ. ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾನು ಬೆಳಿತೀನಿ. ಆದರೆ ಈ ಕಚಡ ನನ್ನ ಮಗುನ ಹೆಸರು ಹೇಳ್ಕೊಂಡು ನಾನು ಬೆಳಿಬೇಕಾ? ಏನು ಹೇಳ್ತಾಳೆ? ಏನೋ ನಿಮ್ಮ ವಿಡಿಯೋ ಮಾಡಿರೋದಕ್ಕೆ ನಾನು ಏನೋ ಒಳ್ಳೆ ವ್ಯೂಸ್ ತಗೊಂಡ. ಯಾರ ನೀನು ಜುಜಿಬಿ? ನೀನೇನು ಮಿನಿಸ್ಟ್ರೇನೋ? ನೀನೇನು ಮಿನಿಸ್ಟ್ರಾ? ಕರ್ನಾಟಕ CM ಇಲ್ಲ ಇಂಡಿಯಾ PM? ನೀನು ಮಾನ ಮರ್ಯಾದೆ ಕಳಿಯಕ ನಾವು ನಿನ್ನ ಮಾನ ಮರ್ಯಾದೆ ಕಳಿಯಕ್ಕೆ ನಿಂತರದಕ್ಕೆ ನಿನ್ನ ಯೋಗ್ಯತೆಗೆ ಅಷ್ಟು ಬೆಂಕಿ ಸಿಗಕ್ಕ ಒಂದು ಡಿಬೇಟಿಗೆ ಬರೋಕ್ಕಾಗಿಲ್ಲ. ನಿನ್ನ ಯೋಗ್ಯತೆಗೆ ನಿನ್ನ ಚಾನಲಲ್ಲಿ ಕಟ್ಟು ಪೇಸ್ಟ್ ಮಾಡ್ಬೋದಲ್ಲ. ಸ್ಯಾಟ್ಲೈಟ್ ಚಾನಲ್ ಬರೋಕ್ಕೆ ಮೀಟ್ರ್ ಬೇಕಮ್ಮ, ಮೀಟ್ರು. ನಾವು ಬಂದಿದ್ದೋ ನಿನ್ನ ಗಂಡಸೆ ಆಗಿದ್ರೆ ನಿನಗೆ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ನಾಳೆ ಸ್ಯಾಟ್ಲೈಟ್ ಚಾನಲ್ಗೆ ರಿಪಬ್ಲಿಕ್ ಕನ್ನಡದವರು ನಾಳೆನೂ ಆಫರ್ ಮಾಡಿದ್ದಾರೆ. ನೀನು ಗಂಡಸೆ ಆಗಿದ್ರೆ ನಾಳೆ ಬಂದು ಮಾತಾಡು, ಅಲ್ಲಿ ನಿನಗೆ ಕ್ಲಾರಿಟಿ ಕೊಡ್ತೀವಿ. ನೀನು ಫಂಡ್ ತಗೊಂಡಿದ್ವೋ ಇಲ್ವೋ ಅಂತ ಅಲ್ಲಿ ಗೊತ್ತಾಗಿರ್ತದೆ, ಜನಗಳಿಗೂ ಕ್ಲಾರಿಟಿ ಸಿಗುತ್ತೆ. ಯಾಕೆ ಬರಲಿಲ್ಲ ಪ್ರಶ್ನೆ ಮಾಡಿ ಹೋಗಿ. ಚಂದನಗೌಡ ಏನೋ ನೀನು ಬಾಳೋ ನನಗೆ ಹಿಂಗಾಯ್ತು. ಅಲ್ಲ, ರಿಪಬ್ಲಿಕ್ ಕನ್ನಡದವರು 50ರಿಂದ 60 ಕಾಲ್ ಮಾಡಿದಾರಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಳಗ್ಗೆಯಿಂದ ನಾನು ಬರ್ತೀನಿ, ಇಂಟರ್ವ್ಯೂ ಕೊಡ್ತೀನಿ, ಕರ್ಸಿ ಅಂತ ಅಂದ್ಬಿಟ್ಟು ನೀನು ರಿಪಬ್ಲಿಕ್ ಕನ್ನಡದಲ್ಲಿ ಡಿಬೇಟ್ ನಡೀತಾ ಇದ್ರೆ ನೀನು ಹೋಗ್ಬಿಟ್ಟು ಗ್ಯಾರಂಟಿ ಚಾನಲ್ ಅವ್ರ ಹತ್ರ ಟೀ ಕುಡಿತಾ ಇದ್ದಾನೋ? ನೀನು ಹೋಗೈತೆ. ನೋಡ್ರಪ್ಪ ಜನ, ನೋಡ್ರಪ್ಪ ಅವ್ನ ಸಪೋರ್ಟರ್ಸ್ ನೋಡ್ರಪ್ಪ. ನಾನು ಅವನಿಗೆ ಚೀಪ್ ಮೆಂಟಾಲಿಟಿ ಅಲ್ಲ, ನಾನು ಕಮೆಂಟ್ ಹಾಕೋರಿಗೆಲ್ಲ ಬೈಯಲ್ಲ. ಯಾಕಂತಂದರೆ ಕಮೆಂಟ್ ಹಾಕೋರು ನಮ್ಮ ವ್ಯೂವರ್ಸು, ಅವರಿಂದನೇ ನಾವು. ಅವನ ಥರ ನಾನು ಬೈಯಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಇವನು ಎಂಥ ಚೀಪ್ ಮೆಂಟಾಲಿಟಿ, ಚೀಪ್ ನನ್ನ ಮಗ ಅಂತ.